ನಮಸ್ಕಾರ. ಇವತ್ತಿನ ವಿಡಿಯೋ ಅತಿ ಗರಿಷ್ಠ ರಿಟೇಲ್ ಷೇರುದಾರರು ಇರುವ ಷೇರುಗಳು, ಅಂದ್ರೆ ಹೈಯೆಸ್ಟ್ ರಿಟೇಲ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಈ ಷೇರುಗಳಲ್ಲಿ. ಸಾಮಾನ್ಯವಾಗಿ ನಮಗೆ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಅಲ್ಲಿ ಬಹಳ ಜನ ಕೇಳ್ತಾ ಇದ್ದಾರೆ, ಸರ್ ಯಾವ ಷೇರಿಗೆ ಹೈಯೆಸ್ಟ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅದರಿಂದಾಗಿ ಇವತ್ತು ರಿಸರ್ಚ್ ಮಾಡಿ ಒಂದು ಲಿಸ್ಟ್ ಅನ್ನು ಕಂಪೈಲ್ ಮಾಡಿದ್ದೇವೆ, ನಿಮ್ಮ ಮುಂದೆ ಇಟ್ಟಿದ್ದೇವೆ. 2023 ಸೆಪ್ಟೆಂಬರ್ ಹಾಗೆ ಯಾವ ಷೇರುಗಳಲ್ಲಿ ಗರಿಷ್ಠ ಷೇರುದಾರರು ಅಂದ್ರೆ ಹೈಯೆಸ್ಟ್ ಶೇರ್ ಹೋಲ್ಡರ್ಸ್ ಇದ್ರು. ಇದೊಂದು ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್. ಕಂಪನೀಸ್ ವಿತ್ ಹೈಯೆಸ್ಟ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್. ಮೊದಲನೇದಾಗಿ ಎಸ್ ಬ್ಯಾಂಕ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 48,88,441, 16.4 ರೂಪಾಯಿ ಇದೆ ಶೇರಿಗೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂದಾಜು 40 ಲಕ್ಷದವರೆಗೂ ಇದೆ ಶೇರ್ಸ್, ಅಲ್ಲಿಗೆ 207 ರೂಪಾಯಿ ಇದೆ. ಟಾಟಾ ಪವರ್ 38,07,725 ಶೇರ್ಸ್ ಪರ್ಚೇಸ್ ಮಾಡಿದವರ ಸಂಖ್ಯೆ ಮತ್ತೆ 238 ರೂಪಾಯಿ ಇದೆ ಸದ್ಯಕ್ಕೆ. ಟಾಟಾ ಸ್ಟೀಲ್ ನ ಬೆಲೆ 120 ಮತ್ತು ರಿಟೇಲ್ ಶೇರ್ ಹೋಲ್ಡರ್ಸ್ 38,04,728. ಟಾಟಾ ಮೋಟಾರ್ಸ್ ನಲ್ಲಿ ಕೂಡ ಹೈಯೆಸ್ಟ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 37,73,314 ಮತ್ತು ಶೇರ್ ಪ್ರೈಸ್ 647. ರಿಲಯನ್ಸ್ ಇಂಡಸ್ಟ್ರೀಸ್ 36,98,648, 2,263 ರೂಪಾಯಿ ಇರುವುದು ಸದ್ಯಕ್ಕೆ. ಮುಂದಕ್ಕೆ ಹೋಗ್ತಾ ಇದ್ದಾಗೆ ITCಯಲ್ಲಿ 32,74,000 ಷೇರುದಾರರು 436 ರೂಪಾಯಿ. LIC 31,34,000, ಅಲ್ಲಿಗೆ 617 ರೂಪಾಯಿ ಸದ್ಯಕ್ಕಿದೆ. ರಿಲಯನ್ಸ್ ಪವರ್ 31,06,446, 16 ರೂಪಾಯಿ 70 ಪೈಸೆ ಇದೆ. ವೊಡಾಫೋನ್ ಐಡಿಯಾ 31,04,410, 11 ರೂಪಾಯಿ ಸದ್ಯಕ್ಕೆ. HDFC ಬ್ಯಾಂಕು 30,58,659, 1,506 ರೂಪಾಯಿ ಸದ್ಯಕ್ಕೆ. SBI ನಲ್ಲಿ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 30,29,116, 553 ರೂಪಾಯಿ ಸದ್ಯದ ರೇಟು. ಇನ್ಫೋಸಿಸ್ 30,09,448 ಶೇರ್ ಹೋಲ್ಡರ್ಸ್, ಶೇರ್ ಪ್ರೈಸ್ 1,490. ಸುಜ್ಲಾನ್ ಎನರ್ಜಿ 28,68,157, ಶೇರ್ ಪ್ರೈಸ್ 31.8. IRFC ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 27,03,000, ಶೇರ್ ಪ್ರೈಸ್ 72 ರೂಪಾಯಿ 20 ಪೈಸಾ. ವಿಪ್ರೋ 25,93,087, ಶೇರ್ ಪ್ರೈಸ್ ಕೇವಲ 383. TCS 23,67,003 ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಮತ್ತು ಪ್ರೈಸ್ 3,410. IDFC ಫಸ್ಟ್ ಬ್ಯಾಂಕ್ 20,93,685, 86 ರೂಪಾಯಿ 40 ಪೈಸಾ ಸದ್ಯದ ರೇಟು. ಮತ್ತು PNB 20,83,546, ಷೇರುದಾರರು 69.6 ರೂಪಾಯಿ. ಮತ್ತು IRCTC 20,26,798, ಷೇರುದಾರರು 666 ರೂಪಾಯಿ ಸದ್ಯಕ್ಕೆ. ಇಲ್ಲಿ ನೀವು ಇವುಗಳನ್ನು ನೋಡಿದ್ರೆ ಎಕ್ಸೆಪ್ಟ್ ಫಾರ್ ಫ್ಯೂ ಎಕ್ಸೆಪ್ಷನ್ಸ್ ಹೆಚ್ಚಿನ ಷೇರುಗಳು 600 ರೂಪಾಯಿಗಿಂತ ಕಮ್ಮಿ ಇದ್ದಾವೆ. ಯಾಕಂತಂದ್ರೆ ಷೇರುದಾರರಿಗೆ, ಅದರಲ್ಲೂ ರಿಟೇಲ್ ಶೇರ್ ಹೋಲ್ಡರ್ಸ್ಗೆ, ರಿಸರ್ಚ್ ಮಾಡದೆ ಹಾಕೋರಿಗೆ ಏನೊಂದು ಫೀಲಿಂಗ್ ಅಂತಂದ್ರೆ ಕಮ್ಮಿ ರೇಟ್ ಇದ್ರೆ ಮುಂದೆ ಜಾಸ್ತಿ ಹೋಗ್ಲಿಕ್ಕೆ ಸ್ಕೋಪ್ ಇದೆ. ಅಂದ್ರೆ ಕೆಲವು ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಲ್ಲದೆ ಇರುವುದರಿಂದ ಶೇರಿನ ರೇಟು ದಿನದಿಂದ ದಿನಕ್ಕೆ ಕೆಳಗೆ ಬಂದು ಈಗ ಸದ್ಯಕ್ಕೆ 600 ರೂಪಾಯಿ ಒಳಗೆ, ಕೆಲವೊಮ್ಮೆ 100 ರೂಪಾಯಿ ಒಳಗೆ ಕೂತ್ಕೊಂಡಿದೆ. ಇನ್ನೊಂದಷ್ಟು ಷೇರುಗಳು ಸದ್ಯದ ಮಟ್ಟಿಗೆ ತಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದಾವೆ. ಅದಕ್ಕೋಸ್ಕರ ಶೇರಿನ ರೇಟು ತುಂಬಾ ಕಮ್ಮಿ ಇದೆ. ನೀವೇನಾದ್ರೂ ರಿಟೇಲ್ ಶೇರ್ ಹೋಲ್ಡರ್ಸ್ ಆಗಿದ್ರೆ ಯಾವುದೂ ರಿಸರ್ಚ್ ಮಾಡಿದ್ರೆ ಕೇವಲ ಶೇರಿನ ಪ್ರೈಸ್ ಅನ್ನು ನೋಡಿ ಹಾಕಿದ್ರೆ ಅಲ್ಲಿಗೆ ಅದು ತಪ್ಪು ಅನ್ಸುತ್ತೆ. ನೀವು ಎಲ್ಲವನ್ನೂ ಸ್ಟಡಿ ಮಾಡಿ ಈ ಶೇರಿನ ಫಂಡಮೆಂಟಲ್ಸ್ ಚೆನ್ನಾಗಿದೆ, ವರ್ಷ ಪ್ರಾಫಿಟ್ ಚೆನ್ನಾಗಿದೆ ಅಂತ ಆಮೇಲೆ ನೀವು ಹಾಕಿದ್ರೆ ಅದು ಬುದ್ಧಿವಂತಿಕೆ ಅಂತ ತಿಳ್ಕೊತೀವಿ. ಆದ್ದರಿಂದ ಬಹಳ ಇಂಪಾರ್ಟೆಂಟು, ಯಾವ ಕಾರಣದಿಂದ ನೀವು ಆ ಶೇರನ್ನು ಕೊಂಡಿದ್ದೀರಿ, ಕಡಿಮೆ ರೇಟ್ ಇದೆ ಅಂತನೋ ಅಥವಾ ಶೇರಿನ ಫಂಡಮೆಂಟಲ್ ಚೆನ್ನಾಗಿದೆಯೋ ಅಂತ. ಇವತ್ತು 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ಅಲ್ಲಿ 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಬರ್ತಾ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಸಿಗುತ್ತೆ. ನಾನು ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ಸರ್ವೆಗೋಸ್ಕರ ನೀವು ಯಾವ್ದಾದ್ರು ಶೇರ್ ಅನ್ನು ಕಡಿಮೆ ಬೆಲೆ ಇದೆ ಮತ್ತು ಅಟ್ರಾಕ್ಟಿವ್ ಆಗಿದೆ ಪ್ರೈಸ್ ಅಂತ ಹೇಳಿ ತಗೊಂಡಿದ್ದೀರಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಮಾಡ್ತಾ ಇರೋ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.